ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಲೆನಾಡಿನಾದ್ಯಂತ ಭರ್ಜರಿ ಪ್ರಚಾರವನ್ನು ನಡೆಸಿದರೆ ಅವ್ರನ್ನ ಕೇಳೋಣ ಯಾವ ರೀತಿ ಮತದಾರರ ಒಲವು ಇದೆ. ಸರ್, ಮತದಾರರ ಒಲವು ಯಾವ ರೀತಿ ಇದೆ, ಪ್ರಚಾರ ಯಾವ ರೀತಿ ನಡೆದಿದೆ? ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸುಮಾರು 1850 ಮತಗಟ್ಟೆಗಳಲ್ಲಿ ಬಹುತೇಕ ನಮ್ಮ ಕಾರ್ಯಕರ್ತರು ಈಗಾಗಲೇ ಸಂಪರ್ಕ ಮಾಡಿದ್ದಾರೆ. ನಾನು 8 ವಿಧಾನಸಭಾ ಕ್ಷೇತ್ರವನ್ನು ಸಂಪರ್ಕ ಮಾಡಿದ್ದೇನೆ. ನನ್ನ ಜೊತೆಯಲ್ಲಿ ಇವತ್ತು ಶೃಂಗೇರಿಯ ಜೀವರಾಜರು ಇದ್ದಾರೆ, ಮಾಜಿ ಮಂತ್ರಿಗಳು. ಒಟ್ಟಾರೆ ನಮ್ಮ ಅನುಭವ ಮತ್ತು ಓಡಾಟದ ಆಧಾರದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾರರ ಒಲವು ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಮತ್ತು ಪ್ರಧಾನಮಂತ್ರಿಯವರ ಕಾರ್ಯಶೈಲಿ ದೇಶದ ಭದ್ರತೆ, ಸಮಗ್ರತೆ, ರಾಷ್ಟ್ರೀಯತೆಗೆ ಜನ ಒತ್ತು ಕೊಟ್ಟು ಈ ಸಾರಿ ಚುನಾವಣೆಯನ್ನು ನಡೆಸ್ತಾರೆ. ನನಗನ್ಸುತ್ತೆ ನಾನು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತೇನೆ. ಕರಾವಳಿ ಭಾಗದಲ್ಲಿ ಮತದಾರರ ಒಲವು ಯಾವ ರೀತಿ ಇದೆ ಸರ್? ಕರಾವಳಿ ಭಾರತೀಯ ಜನತಾ ಪಕ್ಷ ಕಳೆದ ಸಾರಿ 5ಕ್ಕೆ 5 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಂಥ ಒಂದು ಜಿಲ್ಲೆ. ಅಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಅದಕ್ಕಿಂತ ಅಸೆಂಬ್ಲಿಗಿಂತಲೂ ಹೆಚ್ಚಿನ ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿದೆ. ಸರ್, ಕಾಂಗ್ರೆಸ್ನವರು ಗ್ಯಾರಂಟಿಯನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಈಗ ವರ್ಕೌಟ್ ಆಗುತ್ತೆ? ಅವರು ಗ್ಯಾರಂಟಿಯನ್ನು ಕೊಡ್ತೇನೆ ಅಂತ ಹೇಳಿ ಓಟ್ ತಗೊಂಡಿದ್ದಾರೆ. ಜನ ಹೇಳ್ತಾರೆ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ನೀವು ಹೇಳಿದ್ರಿ, ಓಟ್ ಕೊಟ್ಟಿದ್ದೇವೆ, ನಮ್ಗೆ ಚುಕ್ತ ಆಯಿತು. ಈಗ ನಾವು ರಾಷ್ಟ್ರಕ್ಕೋಸ್ಕರ ಮೋದಿ ಸರ್ಕಾರ ರಚನೆ ಮಾಡಲಿಕ್ಕೋಸ್ಕರ ಬಿಜೆಪಿಗೆ ಓಟ್ ಕೊಡ್ತೀವಿ ಅಂತ ಇದ್ದಾರೆ. ಇದಿಷ್ಟು ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾತು. ಅತಿ ದೊಡ್ಡ ಅಂತರದಲ್ಲಿ ಗೆಲುವು ನಿಶ್ಚಿತ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯಶಸ್ ಜೊತೆ ಪ್ರವೀಣ್ ಕುಮಾರ್, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಲೆನಾಡಿನಾದ್ಯಂತ ಭರ್ಜರಿ ಪ್ರಚಾರವನ್ನು ನಡೆಸಿದರೆ ಅವ್ರನ್ನ ಕೇಳೋಣ ಯಾವ ರೀತಿ ಮತದಾರರ ಒಲವು ಇದೆ. ಸರ್, ಮತದಾರರ ಒಲವು ಯಾವ ರೀತಿ ಇದೆ, ಪ್ರಚಾರ ಯಾವ ರೀತಿ ನಡೆದಿದೆ? ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸುಮಾರು 1850 ಮತಗಟ್ಟೆಗಳಲ್ಲಿ ಬಹುತೇಕ ನಮ್ಮ ಕಾರ್ಯಕರ್ತರು ಈಗಾಗಲೇ ಸಂಪರ್ಕ ಮಾಡಿದ್ದಾರೆ. ನಾನು 8 ವಿಧಾನಸಭಾ ಕ್ಷೇತ್ರವನ್ನು ಸಂಪರ್ಕ ಮಾಡಿದ್ದೇನೆ. ನನ್ನ ಜೊತೆಯಲ್ಲಿ ಇವತ್ತು ಶೃಂಗೇರಿಯ ಜೀವರಾಜರು ಇದ್ದಾರೆ, ಮಾಜಿ ಮಂತ್ರಿಗಳು. ಒಟ್ಟಾರೆ ನಮ್ಮ ಅನುಭವ ಮತ್ತು ಓಡಾಟದ ಆಧಾರದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾರರ ಒಲವು ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಮತ್ತು ಪ್ರಧಾನಮಂತ್ರಿಯವರ ಕಾರ್ಯಶೈಲಿ ದೇಶದ ಭದ್ರತೆ, ಸಮಗ್ರತೆ, ರಾಷ್ಟ್ರೀಯತೆಗೆ ಜನ ಒತ್ತು ಕೊಟ್ಟು ಈ ಸಾರಿ ಚುನಾವಣೆಯನ್ನು ನಡೆಸ್ತಾರೆ. ನನಗನ್ಸುತ್ತೆ ನಾನು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತೇನೆ. ಕರಾವಳಿ ಭಾಗದಲ್ಲಿ ಮತದಾರರ ಒಲವು ಯಾವ ರೀತಿ ಇದೆ ಸರ್? ಕರಾವಳಿ ಭಾರತೀಯ ಜನತಾ ಪಕ್ಷ ಕಳೆದ ಸಾರಿ 5ಕ್ಕೆ 5 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಂಥ ಒಂದು ಜಿಲ್ಲೆ. ಅಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಅದಕ್ಕಿಂತ ಅಸೆಂಬ್ಲಿಗಿಂತಲೂ ಹೆಚ್ಚಿನ ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿದೆ. ಸರ್, ಕಾಂಗ್ರೆಸ್ನವರು ಗ್ಯಾರಂಟಿಯನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಈಗ ವರ್ಕೌಟ್ ಆಗುತ್ತೆ? ಅವರು ಗ್ಯಾರಂಟಿಯನ್ನು ಕೊಡ್ತೇನೆ ಅಂತ ಹೇಳಿ ಓಟ್ ತಗೊಂಡಿದ್ದಾರೆ. ಜನ ಹೇಳ್ತಾರೆ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ನೀವು ಹೇಳಿದ್ರಿ, ಓಟ್ ಕೊಟ್ಟಿದ್ದೇವೆ, ನಮ್ಗೆ ಚುಕ್ತ ಆಯಿತು. ಈಗ ನಾವು ರಾಷ್ಟ್ರಕ್ಕೋಸ್ಕರ ಮೋದಿ ಸರ್ಕಾರ ರಚನೆ ಮಾಡಲಿಕ್ಕೋಸ್ಕರ ಬಿಜೆಪಿಗೆ ಓಟ್ ಕೊಡ್ತೀವಿ ಅಂತ ಇದ್ದಾರೆ. ಇದಿಷ್ಟು ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾತು. ಅತಿ ದೊಡ್ಡ ಅಂತರದಲ್ಲಿ ಗೆಲುವು ನಿಶ್ಚಿತ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯಶಸ್ ಜೊತೆ ಪ್ರವೀಣ್ ಕುಮಾರ್, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಲೆನಾಡಿನಾದ್ಯಂತ ಭರ್ಜರಿ ಪ್ರಚಾರವನ್ನು ನಡೆಸಿದರೆ ಅವ್ರನ್ನ ಕೇಳೋಣ ಯಾವ ರೀತಿ ಮತದಾರರ ಒಲವು ಇದೆ. ಸರ್, ಮತದಾರರ ಒಲವು ಯಾವ ರೀತಿ ಇದೆ, ಪ್ರಚಾರ ಯಾವ ರೀತಿ ನಡೆದಿದೆ? ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸುಮಾರು 1850 ಮತಗಟ್ಟೆಗಳಲ್ಲಿ ಬಹುತೇಕ ನಮ್ಮ ಕಾರ್ಯಕರ್ತರು ಈಗಾಗಲೇ ಸಂಪರ್ಕ ಮಾಡಿದ್ದಾರೆ. ನಾನು 8 ವಿಧಾನಸಭಾ ಕ್ಷೇತ್ರವನ್ನು ಸಂಪರ್ಕ ಮಾಡಿದ್ದೇನೆ. ನನ್ನ ಜೊತೆಯಲ್ಲಿ ಇವತ್ತು ಶೃಂಗೇರಿಯ ಜೀವರಾಜರು ಇದ್ದಾರೆ, ಮಾಜಿ ಮಂತ್ರಿಗಳು. ಒಟ್ಟಾರೆ ನಮ್ಮ ಅನುಭವ ಮತ್ತು ಓಡಾಟದ ಆಧಾರದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾರರ ಒಲವು ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಮತ್ತು ಪ್ರಧಾನಮಂತ್ರಿಯವರ ಕಾರ್ಯಶೈಲಿ ದೇಶದ ಭದ್ರತೆ, ಸಮಗ್ರತೆ, ರಾಷ್ಟ್ರೀಯತೆಗೆ ಜನ ಒತ್ತು ಕೊಟ್ಟು ಈ ಸಾರಿ ಚುನಾವಣೆಯನ್ನು ನಡೆಸ್ತಾರೆ. ನನಗನ್ಸುತ್ತೆ ನಾನು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತೇನೆ. ಕರಾವಳಿ ಭಾಗದಲ್ಲಿ ಮತದಾರರ ಒಲವು ಯಾವ ರೀತಿ ಇದೆ ಸರ್? ಕರಾವಳಿ ಭಾರತೀಯ ಜನತಾ ಪಕ್ಷ ಕಳೆದ ಸಾರಿ 5ಕ್ಕೆ 5 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದಂಥ ಒಂದು ಜಿಲ್ಲೆ. ಅಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಅದಕ್ಕಿಂತ ಅಸೆಂಬ್ಲಿಗಿಂತಲೂ ಹೆಚ್ಚಿನ ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿದೆ. ಸರ್, ಕಾಂಗ್ರೆಸ್ನವರು ಗ್ಯಾರಂಟಿಯನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಈಗ ವರ್ಕೌಟ್ ಆಗುತ್ತೆ? ಅವರು ಗ್ಯಾರಂಟಿಯನ್ನು ಕೊಡ್ತೇನೆ ಅಂತ ಹೇಳಿ ಓಟ್ ತಗೊಂಡಿದ್ದಾರೆ. ಜನ ಹೇಳ್ತಾರೆ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ನೀವು ಹೇಳಿದ್ರಿ, ಓಟ್ ಕೊಟ್ಟಿದ್ದೇವೆ, ನಮ್ಗೆ ಚುಕ್ತ ಆಯಿತು. ಈಗ ನಾವು ರಾಷ್ಟ್ರಕ್ಕೋಸ್ಕರ ಮೋದಿ ಸರ್ಕಾರ ರಚನೆ ಮಾಡಲಿಕ್ಕೋಸ್ಕರ ಬಿಜೆಪಿಗೆ ಓಟ್ ಕೊಡ್ತೀವಿ ಅಂತ ಇದ್ದಾರೆ. ಇದಿಷ್ಟು ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮಾತು. ಅತಿ ದೊಡ್ಡ ಅಂತರದಲ್ಲಿ ಗೆಲುವು ನಿಶ್ಚಿತ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯಶಸ್ ಜೊತೆ ಪ್ರವೀಣ್ ಕುಮಾರ್, ವಿಸ್ತಾರ ನ್ಯೂಸ್, ಚಿಕ್ಕಮಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.